ದೊಡ್ಡ ವೇದಿಕೆ, ಅದರಿಂದ ಎಷ್ಟೋ ಜನರಿಗೆ ಆರ್ಟಿಸ್ಟ್ಗಳಿಗೆ ಜನಪ್ರಿಯತೆ ಸಿಕ್ಕಿರೋದಿಲ್ಲ. ಈಗ ನಿಮಗೆ ಧಾರಾವಾಹಿ ಆ್ಯಂಡ್ ಕೊತ್ತಲವಾಡಿ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ನೀವು ಹೇಳಿದ್ರಿ ಗ್ರಾಫ್ನ ಏರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ. ನನ್ನ ಲೆಕ್ಕದಲ್ಲಿ ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮ್ಮ ಗ್ರಾಫ್ ತುಂಬಾ ಏರಿದೆ. ಹೌದು. ಅದ್ರ ಬಗ್ಗೆ ಹೇಳಿ. ತುಂಬ ಖುಷಿ ಇದೆ. ನಾನು ಅದನ್ನೇ ಹೇಳಿದ್ನಲ್ಲ, ಈಗ ಬಿಗ್ ಬಾಸಿಗೆ ಹೋಗ್ತಿದ್ದೀನಿ ಅಂದಾಗ ನಮ್ಗೆ ಒಳಗಡೆ ಅಭಿಮಾನಿಗಳನ್ನ ಕರೆಸಿ ಒಂದು ವೀಕಲ್ಲಿ ಅವ್ರು ಬಂದು ನಮಗೆ ಚೇರ್ ಮಾಡೋದಾಗಿರಲಿ, ಮಾತಾಡ್ಸೋದಾಗಲಿ, ಅದು ಮಾಡಿದಾಗ ಆ ಸೌಂಡು, ಅವ್ರೇನು ನಮ್ಮ ಹೆಸರು ಕರಿತಿರ್ತಾರೆ ಅದನ್ನು ಕೇಳಿದಾಗಲೇ ಒಂಥರ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾರೆ. ಸೊ ನಾನು ಅವಾಗ ಅದನ್ನೇ ಹೇಳ್ತೀನಿ, ಇದಕ್ಕೆ ನಾನು ಬಂದಿದ್ದು ಬಿಗ್ ಬಾಸಿಗೆ. ದಿಸ್ ಇಸ್ ವಾಟ್ ಎವ್ರಿ ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟ್ಗಳಿಗೂ ಅದೊಂಥರ ಖುಷಿ ಆಗುತ್ತೆ. ಅದನ್ನು ಕೇಳೋಕ್ಕೆ ನೋಡೋದಕ್ಕೇ ಒಂಥರ ಖುಷಿ, ಜನರು ಪ್ರೀತಿನ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕನೆಕ್ಷನ್ನೇ ಇರಲ್ಲ, ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಂದರೆ ನೋ ಕನೆಕ್ಷನ್ ಆ್ಯಟ್ ಆಲ್. ಬಟ್ ಅವ್ರು ಅಷ್ಟು ಪ್ರೀತಿ, ಅಷ್ಟು ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ, ಅಷ್ಟು ಎನರ್ಜಿ ಹಾಕ್ತಾರೆ, ಅಷ್ಟು ಎಫರ್ಟ್ ಹಾಕ್ತಾರೆ ಅಂದರೆ ಇಟ್ಸ್ ಎ ಗಾಡ್ ಗಿಫ್ಟ್ ಅಲ್ವಾ ಅದು. ನಿಜ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಒಂದಷ್ಟು ಜನ ಯಾರು ಆಪ್ತರು, ಒಂದು ಕಂಫರ್ಟೇಬಲ್ ಝೋನಲ್ಲಿ ಇರ್ತೀರಾ, ಅವರೆಲ್ಲರೂ ಕೂಡ ಆಚೆ ಬಂದಮೇಲೆ ನಾವು ಈ ಥರ ಪಾರ್ಟಿ ಮಾಡಬೇಕು, ಸೇರಬೇಕು, ಆ ಥರ ಎಲ್ಲ ಮಾತುಕತೆ ಆಗಿರುತ್ತೆ. ಸೊ ಆ ಪ್ಲ್ಯಾನಿಂಗ್ಸ್ ಏನಾದರೂ ಇದೆಯಾ? ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಗೊತ್ತಿತ್ತು ಯಾವ ಪ್ಲ್ಯಾನು ವರ್ಕ್ ಆಗಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ ಅಂತ ನಂಗೆ ಗೊತ್ತಿತ್ತು. ಅದನ್ನೇ ನಾನು ಹೇಳಿದೆ ಅವ್ರಿಗೂ, ಇಲ್ಲ ಇದು ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ ಅಂತ. ಇದುವರೆಗೂ ಆ ಪ್ಲ್ಯಾನ್ ಮಾಡ್ಕೊಂಡು ಯಾರೂ ಕಾಲ್ ಮಾಡಿಲ್ಲ, ಯಾರೂ ಮಾಡ್ಕೊಂಡಿರಲ್ಲ ಅಂತ ನನಗೆ ಗೊತ್ತು. ಬಿಕಾಸ್ ಎಲ್ಲರೂ ಅವ್ರವ್ರ ಇದರಲ್ಲೇ ಬ್ಯುಸಿ ಆಗಿರ್ತಾರೆ. ಪ್ರಾಬಬ್ಲಿ ಇನ್ನೊಂದು 15 days ಆದಮೇಲೆ ಅದು ಬರಬಹುದೇನು ಅಂತ. ಓಕೆ. ಗಿಲ್ಲಿನ ಹೊರತುಪಡಿಸಿ ನಿಮಗೆ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಿದ್ದು ಅತ್ಯಾಪ್ತರು ಅಂತ ಅಂದರೆ ಡೇ 1ನಿಂದ ಇಲ್ಲಿವರೆಗೂ ಕೂಡ ಒಬ್ಬರ ಹೆಸರು ತೊಗೊಳೋದಾದರೆ? ಗಿಲ್ಲಿನ ಬಿಟ್ಟು ಧನು, ಸ್ಪಂದನ. ಸ್ಪಂದನ ಜೊತೆ ಜಾಸ್ತಿ ಬಾಂಡಿಂಗ್ ಇದ್ರಿ ಕಂಪೇರ್ ಟು ಧನು ಅಂತ ಅನಿಸುತ್ತೆ. ಆಮೇಲೆ ಸ್ಪಂದನ ಬಗ್ಗೆ ಒಂದಷ್ಟು ಮಾತು ಕೇಳಿಬರುತ್ತೆ. ಟಾಸ್ಕ್ ಆಡ್ತಾ ಇರಲಿಲ್ಲ, ಅವರು ಒಳಗಡೆ ಹೋಗಿದ್ದೆ ವೇಸ್ಟು, ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿಬಿಟ್ಟು. ನಿಮ್ಗೇನು ಅನಿಸ್ತಾ ಇತ್ತು ಮನೆ ಒಳಗಡೆ ಹತ್ತಿರದಿಂದ ನೋಡಿ ಸ್ಪಂದನ? ಎಲಿಜಿಬಲ್ ಅಲ್ಲ ಅಂದಿದ್ರೆ 14 weeksವರೆಗೂ ಟ್ರಾವೆಲ್ ಮಾಡೋದು ಕಷ್ಟ ಅಲ್ವಾ? ಅದು ಬಿಗ್ ಬಾಸ್ ಶೋ ಅಲ್ಲಿ. ನೀವು ಬೇರೆ ಶೋಸ್ ತೊಗೊಂಡ್ರೆ ಆ ಒಂದು ಅಷ್ಟು ವಾರ ಟ್ರಾವೆಲ್ ಮಾಡೋದಕ್ಕೆ ಏನೋ ಮಾಡ್ಕೊಂಡು ಬಂದುಬಿಟ್ರು ಅನ್ಬೋದು. ಬಟ್ ಬಿಗ್ ಬಾಸಲ್ಲಿ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಎಲಿಜಿಬಲೇ ಇಲ್ಲ ಅಂತಂದರೆ 14 ವಾರ ಬಂದಿದ್ದಾಳೆ ಅಂದರೆ ಅವಳಲ್ಲೂ ಏನೋ ಒಂದು ಪಾಸಿಟಿವ್ ಅಥವಾ ಏನೋ ಒಂದು ಪ್ಲಸ್ ಇದ್ದೇ ಇರುತ್ತಲ್ವ. ಓಕೆ.